ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ಇಷ್ಟಪಡುತ್ತೀರಿ. ಇಂದು ನೀವು ನಿಮ್ಮ ಸಂಬಂಧಗಳ ಕಡೆಯೇ ಒಮ್ಮೆ ಕಣ್ಣಾಡಿಸುವಿರಿ. ಹಾಗೆಯೇ ಅವುಗಳನ್ನು ಇನ್ನೂ ಗಟ್ಟಿಗೊಳಿಸಲು ಯೋಚಿಸುವಿರಿ. ಇಂದಿನ ದಿನ ನಿಮ್ಮ ಆತ್ಮವಿಮರ್ಶೆಯ ದಿನವಾಗಿದೆ. ಇಂದಿನ ದಿನದ ಉಪಯೋಗವನ್ನು ನಿಮ್ಮನ್ನು ನೀವು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಉಪಯೋಗಿಸಿ. ಹಾಗೆಯೇ ನಿಮ್ಮನ್ನು ನೀವು ಸಫಲತೆಗೆ ತಯಾರಾಗಿಸಿ. ಇಂದು ನಿಮ್ಮ ಪ್ರೀತಿಯಲ್ಲಿ ಬಹಳ ಸಫಲತೆಯನ್ನು ಕಾಣುವಿರಿ. ನಿಮ್ಮ ಜೊತೆಗಾರನೊಂದಿಗೆ ಒಳ್ಳೆಯ ಸಮಯ ಕಳೆಯಿರಿ ಮತ್ತು ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಿ. ಈ ಸಮಯದಲ್ಲಿ ಮಸ್ತಿ ಮಾಡುವುದನ್ನು ಮರೆಯಬೇಡಿ. ಇದರಿಂದ ನಿಮ್ಮ ಸಂಬಂಧವು ಬಹಳ ಆಳವಾಗುವುದು. ಇಂದಿನ ದಿನ ಕಾರ್ಯಸ್ಥಳದಲ್ಲಿ ಆಮಂತ್ರಣವು ಬರುವುದಾದರೆ ನೀವು ಯಾವ ಕೆಲಸವನ್ನು ಮಾಡುತ್ತಿರುವಿರೋ ಅದರ ಬದಲಾವಣೆಯಿಂದ ಸಮಂಜಸವಾಗಿ ನಿಲ್ಲಿಸಲಾಗದು. ನಿಮಗೆ ನಿಮ್ಮ ಕೆಲಸದ ರೀತಿಯಲ್ಲಿ ಕೆಲ ಬದಲಾವಣೆ ತರಬೇಕು ಅಥವಾ ಈ ಆಮಂತ್ರಣದಿಂದ ಕೆಲಸವನ್ನು ಬಿಡಬೇಕಾಗುವುದು. ಇಂದಿನ ದಿನ ನಿಮ್ಮ ಗುರಿಯ ಬಗ್ಗೆ ಗಮನವಿಡಿ. ನೀವು ಯಾವುದಾದರೂ ಲೋನ್ಗೆ ಪ್ರಯತ್ನಿಸಿದ್ದರೆ ಅದರ ಬಗ್ಗೆ ನಿಮಗೆ ಇಂದು ಒಳ್ಳೆಯ ಸಮಾಚಾರ ದೊರೆಯುವುದು. ಇದು ನಿಧಾನವಾಯಿತು, ಆದರೂ ಕೂಡ ನಿಧಾನವಾಗಿ ದೊರೆತ ಹಣ್ಣು ಸಿಹಿಯಾಗಿರುತ್ತದೆ. ಈ ಹಣವನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಮತ್ತು ನಿಮಗೆ ಸಿಗುತ್ತಿರುವ ಸಹಾಯವನ್ನು ಹೇಗೇಗೂ ಉಪಯೋಗಿಸಿಕೊಳ್ಳುವುದು ಒಳ್ಳೆಯದಲ್ಲ. ಸಾಲ ನೀವು ಎಷ್ಟು ಸುಲಭವಾಗಿ ತೀರಿಸಲು ಸಾಧ್ಯವೋ ಅಷ್ಟನ್ನು ತೆಗೆದುಕೊಂಡರೆ ಒಳ್ಳೆಯದು. ತುಂಬ ದಿನಗಳಿಂದ ನಡೆದು ಬರುತ್ತಿರುವಂತಹ ಸೊಂಟದ ನೋವಿನ ದೂರು ಇಂದು ನೀವು ಅನುಭವಿಸುವಿರಿ. ಹೆಚ್ಚು ಶಾರೀರಿಕ ಕೆಲಸ ಹಾಗೂ ಒತ್ತಡದಿಂದ ಉಳಿದುಕೊಳ್ಳಲು ಸುಲಭ ವ್ಯಾಯಾಮ ಮಾಡಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ತೊಂದರೆ ಇನ್ನಷ್ಟು ಹೆಚ್ಚುವಂತೆ ಯಾವುದೇ ಕೆಲಸವನ್ನು ಮಾಡಬೇಡಿ. ನೀವು ಚೆನ್ನಾಗಿ ಹುಷಾರಾದ ಮೇಲೆ ಹೆಚ್ಚು ಕಷ್ಟದಾಯಕ ವ್ಯಾಯಾಮವನ್ನು ಮಾಡಬಹುದು. ನೀವು ಬೇಗ ನಿಮ್ಮ ಮೊದಲ ಸ್ಥಿತಿಗೆ ಮರಳುವಿರಿ. ವೃಷಭ ರಾಶಿ, ಇಂದು ಬಹುಶಃ ನೀವು ನಿಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಲು ಹೊರಡಬಹುದು. ಈ ಯಾತ್ರೆ ಒಂದು ದಿನದ ಅಥವಾ ತುಂಬ ದಿನಗಳ ಯಾತ್ರೆಯೂ ಆಗಬಹುದು. ಹೇಗೆ ಇರಲಿ, ನೀವು ಮಾತ್ರ ಯಾತ್ರೆಯಲ್ಲಿ ಪೂರ್ತಿಯಾಗಿ ಮಜಾ ಮಾಡಿ. ಈ ಯಾತ್ರೆಯನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ. ನಿಮ್ಮ ಸಂಬಂಧದಲ್ಲಿ ಬದಲಾವಣೆ ಇಲ್ಲ, ಕಾರಣ ನಿಮ್ಮ ಮಧ್ಯೆ ಜಗಳವಾಗಬಹುದು. ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ. ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ. ಇಂದಿನ ದಿನ ನೀವು ರಾಜನೀತಿಯಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸುತ್ತೀರಾ. ಇಂದು ನಿಮಗೆ ಅನಿಸುತ್ತದೆ ಬದಲಾವಣೆಯ ಸಮಯ ಬರುತ್ತದೆ ಎಂದು. ನಿಮ್ಮ ಕಡೆಗೆ ವಿಶ್ವಾಸದಿಂದ ನೋಡುತ್ತಾರೆ. ನಿಮ್ಮ ಕ್ಷಮಾಗುಣವು ನಿಮ್ಮನ್ನು ತುಂಬ ದೂರದವರೆಗೆ ಕರೆದುಕೊಂಡು ಹೋಗುತ್ತದೆ. ಇಂದಿನ ದಿನ ನಿಮ್ಮದು. ಏನೇನೋ ದೊರೆಯುವುದು, ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು. ಅಂದ ಮೇಲೆ ನಿಧಾನವೇಕೆ? ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ. ಇಂದು ನೀವು ಬ್ಲಡ್ ಪ್ರೆಷರ್ನಂತಹ ಕಾಯಿಲೆಯ ಪ್ರಭಾವಕ್ಕೆ ಒಳಗಾಗಬಹುದು. ಇಂದು ನೀವು ನಿಮ್ಮನ್ನು ತುಂಬ ಟೆನ್ಷನ್ ಹೊಂದಿರುವ ಹಾಗೆ ಅನ್ನಿಸಿದರೆ ತಕ್ಷಣವೇ ಯೋಗ ಮಾಡಿ ಅಥವಾ ಆಳವಾದ ಹಾಗೂ ಉದ್ದದ ಉಸಿರು ಎಳೆಯುತ್ತ ಯಾವುದೇ ರೀತಿಯನ್ನಾದರೂ ಸರಿಬಳಿಸಿಕೊಂಡು ಇದಕ್ಕೆ ಪರಿಹಾರ ಕಂಡುಕೊಳ್ಳಿ. ಆದರೂ ಸ್ಥಿತಿ ಸರಿಯಾಗದಿದ್ದರೆ ಡಾಕ್ಟರ್ ಸಲಹೆ ಖಂಡಿತವಾಗಿ ತೆಗೆದುಕೊಳ್ಳಿ. ಮಿಥುನ ರಾಶಿ, ಇಂದು ಬಹುಶಃ ನಿಮಗೆ ನಿಮ್ಮ ಸ್ನೇಹಿತರಿಂದ ಅಥವಾ ಸಹಕರ್ಮಿಗಳಿಂದ ಸಹಾಯ ಸಿಗದೇ ಇರಬಹುದು. ಇದರಿಂದ ನಿಮಗೆ ನಿರಾಸೆಯಾದರೂ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಎಲ್ಲರಿಗೂ ಅವರಿಗೆ ಆದ ಸೀಮೆ ಇರುತ್ತದೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ. ಆತ್ಮವಿಶ್ವಾಸದಿಂದ ಇರಿ. ಇಂದು ನೀವು ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಬಲ್ಲಿರಿ. ಯಾರೂ ಒಬ್ಬರೇ ಇದ್ದೀರೋ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತದೆ. ಅವರು ನಿಮ್ಮತ್ತ ಆಶ್ಚರ್ಯದಿಂದ ನೋಡುತ್ತಾರೆ. ಯಾರಾದರೂ ಮನಸ್ಸಿನ ಜೊತೆ ಆಟವಾಡಬೇಡಿ, ಏಕೆಂದರೆ ಇದು ನಿಮ್ಮ ಬಗೆಯ ಆಕರ್ಷಣೆಯನ್ನು ಕ್ಷೀಣಿಸುತ್ತದೆ. ನೀವು ಕೆಲವು ಬಾರಿ ಕಾರ್ಯಸ್ಥಳದಿಂದ ಕೆಲವೊಂದು ವಿಚಾರಗಳನ್ನು ತೆಗೆದುಕೊಂಡು ಲಾಭ ಪಡೆದುಕೊಳ್ಳುವಂತಾಗಿದೆ. ಇಂದಿನ ದಿನ ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಇಲ್ಲವಾದಲ್ಲಿ ಅಧಿಕಾರಗಳ ದೃಷ್ಟಿ ಬೀಳಬಹುದು. ನಿಮ್ಮ ಕೆಲಸವನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು. ಇಲ್ಲವಾದಲ್ಲಿ ಯಾರಿಗಾದರೂ ಏನಾದರೂ ಹೇಳುವ ಅವಕಾಶ ಸಿಗಬಲ್ಲದು. ನೀವು ಆಮದು ರಫ್ತಿನ ದಂಧೆಯಲ್ಲಿ ಇದ್ದರೆ ಇಂದಿನ ದಿನ ದೊಡ್ಡ ಕೆಲಸದ ದಿನವಾಗುವುದು. ಬಿಸಿನೆಸ್ನ ಹೊಸ ಹೊಸ ಪ್ರಸ್ತಾಪ ಬರುವುದು. ಎಲ್ಲ ಮುಂದುವರಿಯಿರಿ, ಏಕೆಂದರೆ ಇಂದಿನ ದಿನ ನಿಮಗೆ ತುಂಬಾ ಭಾಗ್ಯಶಾಲಿಯಾಗಿದೆ. ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ, ಏಕೆಂದರೆ ತ್ವಚೆ ಸಂಬಂಧಿಸಿದ ಕಾಯಿಲೆ ಬರುವ ಸಂಕೇತವಿದೆ. ಸೂರ್ಯನ ಶಾಖದಿಂದ ತಪ್ಪಿಸಿಕೊಂಡಿರಿ ಹಾಗೂ ಹೆಚ್ಚು ನೀರು ಕುಡಿಯಿರಿ. ಎಣ್ಣೆ ಆಹಾರ ಮತ್ತು ಜಂಕ್ ಫುಡ್ನಿಂದ ಉಳಿದುಕೊಳ್ಳಿ. ಇದು ನಿಮ್ಮ ತ್ವಚೆಗೆ ಸಹಾಯ ಮಾಡದಿದ್ದರೂ ನಿಮ್ಮನ್ನು ಆರೋಗ್ಯವಾಗಿ ಇರಿಸುವುದು. ಕರ್ಕರಾಶಿ, ಇಂದು ನೀವು ಸಾಮಾಜಿಕ ಸಮಾರಂಭದ ನಂತರ ನಿಮ್ಮ ಮನೆಯನ್ನು ಅಲಂಕರಿಸುವುದರಲ್ಲಿ ತೊಡಗುವಿರಿ.
ಮನೆಯನ್ನು ಸರಿ ಮಾಡಿ ಹಾಗೂ ಸ್ವಲ್ಪ ಆರಾಮವನ್ನು ಮಾಡಿ. ನೀವು ಸಮಾರಂಭದ ಪೂರ್ತಿ ಸಂತೋಷವನ್ನು ಅನುಭವಿಸಿದಿರಿ. ಆದರೆ ಈಗ ನಿಮ್ಮ ಜವಾಬ್ದಾರಿಗಳನ್ನು ಪೂರ್ತಿ ಮಾಡುವ ಸಮಯ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ವ್ಯರ್ಥವಾಗಿ ಜಗಳವಾಡಬೇಡಿ. ಹಾಗೆ ಮಾಡಿದರೆ ನಿಮ್ಮ ಸಂಬಂಧವು ಮುರಿದು ಬೀಳಬಹುದು. ಏನಾದರೂ ತೊಂದರೆಯಿದ್ದರೆ ಅದನ್ನು ಪರಿಹರಿಸಲು ಅದಕ್ಕೆ ಸಮಯ ನೀಡಿ. ಇಂದು ಕಾರ್ಯಸ್ಥಳದಲ್ಲಿ ನಿಮಗೆ ವಿದ್ಯುತ್ ಉಪಕರಣದಿಂದ ಯಾವುದಾದರೂ ಸಮಸ್ಯೆ ಬರಬಲ್ಲದು. ಯಾವುದೇ ಸಂದರ್ಭ ಒದಗಿ ಬಂದರೂ ನಿಮ್ಮ ಕೆಲಸವನ್ನು ಸುರಕ್ಷಿತಗೊಳಿಸಿಕೊಳ್ಳಬೇಕು. ಈ ಸಮಸ್ಯೆಯಿಂದ ಕಷ್ಟವಾಗುವ ಸಾಧ್ಯತೆ ಇದೆ, ಆದರೆ ಸರಿಯಾದ ಯೋಜನೆ ಮಾಡಿಕೊಂಡು ಅದರಿಂದ ತಪ್ಪಿಸಿಕೊಳ್ಳಬಹುದು. ವಾಸ್ತವವಾಗಿ ಇಂದು ನಿಮಗೆ ಈ ನಿಶ್ಚಿತ ರೂಪದಲ್ಲಿ ಹಳೆಯ ಸಂಪತ್ತಿನ ಜಮೀನಿನ ಆಸ್ತಿ ಅಥವಾ ಆಭೂಷಣದ ರೂಪದಲ್ಲಿ ಇರುವುದು. ಇದು ನಿಮ್ಮಿಂದ ಸಂಪಾದಿಸಲ್ಪಟ್ಟಿದ ಹಣವಲ್ಲ. ಅಂತ್ಯದಲ್ಲಿ ಇದು ನಿಮಗೆ ಒಂದು ಆಕರ್ಷಕ ಕೊಡುಗೆ. ಈ ಆಕರ್ಷಕ ಉಡುಗೊರೆಯನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ತರುವುದು. ಇಂದು ನೀವು ನಿಮ್ಮ ಆಸಕ್ತಿಯನ್ನು ಹೊಸ ರೀತಿಯ ವ್ಯಾಯಾಮವನ್ನು ಹುಡುಕುವುದರ ಬಗ್ಗೆ ತೊಡಗಿಸಿ. ಯಾವುದೇ ದಾರಿಯನ್ನು ಆರಿಸಿಕೊಳ್ಳುವಾಗ ಗಮನದಲ್ಲಿ ಇಟ್ಟುಕೊಳ್ಳಿ, ಅದು ನಿಮಗೆ ಇಷ್ಟವೂ ಆಗಬೇಕು ಹಾಗೂ ಚೆನ್ನಾಗಿ ಬೆವರು ಇಳಿಯಬೇಕು. ಉದಾಹರಣೆಗೆ, ಸ್ನೇಹಿತರ ಜೊತೆ ತಿರುಗಾಡಲು ಹೋಗಿ, ಅಥವಾ ಲೋಕಲ್ ಫಿಟ್ನೆಸ್ ಸೆಂಟರ್ಗೆ ಹೋಗಬಹುದು, ಅಥವಾ ಸ್ಪೋರ್ಟ್ಸ್ ಆಡಬಹುದು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಅನ್ನಿಸುತ್ತದೆ ನಿಮಗೆ ಹೆಚ್ಚು ಶಕ್ತಿ ಸಿಗುತ್ತದೆ ಎಂದು, ಹಾಗೂ ನಿಮ್ಮ ತೂಕ ಕಡಿಮೆಯಾಗುತ್ತದೆ ಎಂದು. ಸಿಂಹರಾಶಿ, ನಿಮ್ಮ ಚುರುಕಾದ ಬುದ್ಧಿವಂತಿಕೆಯಿಂದ ನಿಮಗೆ ತುಂಬ ದಿನಗಳಿಂದ ತೊಂದರೆ ಕೊಡುತ್ತಿದ್ದಂತಹ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಿರಿ. ಇಂದು ನಿಮ್ಮ ಬೌದ್ಧಿಕ ಕ್ಷಮತೆ ಹಾಗೂ ನಿಮ್ಮ ಯೋಗ್ಯತೆ ಅವುಗಳ ಪರಿಧಿಯಲ್ಲೇ ಇದೆ. ರೋಮ್ಯಾನ್ಸ್ನ ಜೀವನದಲ್ಲಿ ಇವತ್ತು ಖುಷಿಯ ಕ್ಷಣಗಳು ಬರುತ್ತವೆ. ನೀವು ಅದರ ಜೊತೆ ಯೋಚಿಸದೇ ಇರುವಂತಹ ಸಂದರ್ಭದಲ್ಲಿ ಸಂಧಿಸುವಿರಿ. ಸಂಧಿಸುತ್ತಾ ಇರುವ ಪಾರ್ಟ್ನರ್ ನಿಮ್ಮ ಸ್ನೇಹಿತೆಯರು ಇರಬಹುದು, ಅಥವಾ ನಿಮ್ಮ ಹಿಂದಿನ ಪರಿಚಯದವರು ಆಗಿರುತ್ತಾರೆ. ಈ ಕ್ಷಣವನ್ನು ಸಂತೋಷದಿಂದ ಕಳೆಯಿರಿ. ಈ ಸಂಬಂಧವನ್ನು ಅಚಾನಕ್ಕಾಗಿ ತೆಗೆದುಕೊಂಡರೆ ಒಳ್ಳೆಯದು. ಇಂದು ನಿಮಗೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವೊಂದು ವಿಷಯವನ್ನು ತೆಗೆದುಕೊಂಡು ಮುಷ್ಕರದಲ್ಲಿ ದನಿ ಎತ್ತುವ ಅವಶ್ಯಕತೆ ಇದೆ. ನಿಮ್ಮನ್ನು ನೀವು ಮುಖ್ಯಸ್ಥರೆಂದು ತಿಳಿಯದೆ ಸಮೂಹದ ಎದುರು ನಿಮ್ಮ ವಿಚಾರವಿಡಿ. ಏನಾದರೂ ನಿಮ್ಮ ವಿಚಾರ ಸರಿಯಾಗಿರುವುದಾದರೆ ಅದನ್ನು ಅವಶ್ಯವಾಗಿ ಹೇಳಲಾಗುವುದು. ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ. ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು. ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ. ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದ್ದರೆ ಇಂದು ಒಳ್ಳೆಯ ದಿನ. ಇಂದು ನೀವು ಸ್ವಾದಿಷ್ಟ ಹಾಗೂ ಸ್ವಚ್ಛ ಭೋಜನವನ್ನು ಮಾಡುವುದನ್ನು ಇಷ್ಟಪಡುವಿರಿ. ಇಂದು ಚೆನ್ನಾಗಿ ಮಜಾ ಮಾಡಿ, ಏಕೆಂದರೆ ಇಂತಹ ದಿನ ಮತ್ತೆ ಮತ್ತೆ ಬರುವುದಿಲ್ಲ. ಈಗ ನೀವು ಸ್ವಾದಿಷ್ಟ ಭೋಜನ ಮಾಡುವುದರಲ್ಲಿ ಹೆಚ್ಚು ಮಜಾ ಬರುತ್ತದೆ, ಆದರೆ ನೀವು ಎಷ್ಟು ಕ್ಯಾಲರಿಯನ್ನು ತೆಗೆದುಕೊಳ್ಳುತ್ತಿರುವಿರಿ ಎಂದು ಗಮನದಲ್ಲಿ ಇರಿಸಿ. ಕನ್ಯಾ ರಾಶಿ, ನಿಮ್ಮ ಹತ್ತಿರದ ಜನ ನಿಮ್ಮ ಮಧುರ ವ್ಯವಹಾರವನ್ನು ನೋಡಿ ಚಕಿತರಾಗುವರು. ನೀವು ಎಲ್ಲರಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿರುತ್ತೀರಿ. ನಿಮಗೆ ಅನಿಸುತ್ತದೆ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಯಿಸಿದೆ. ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ಆಗಿರಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಇಂದು ಹೊಸ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ಪ್ರಾರಂಭದಲ್ಲಿ ನಾಚಿಕೆಯಾದರೂ ಆಮೇಲೆ ಇದರಲ್ಲಿ ಗಟ್ಟಿತನವಿದೆ ಎಂದು ತಿಳಿಯುತ್ತದೆ. ತೆರೆದಿಟ್ಟಂತೆ ಮಾತನಾಡಿ ಮತ್ತು ನಿಮಗೆ ಅನಿಸಬಹುದು, ನಾನು ಇವರ ವಿಷಯದಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳಲು ಆಗುತ್ತಿಲ್ಲ, ಇದಕ್ಕಾಗಿ ಸ್ನೇಹಿತರ ಸಹಾಯ ತೆಗೆದುಕೊಳ್ಳಲಿ ಎಂದು. ನೀವೇನಾದರೂ ಒಳ್ಳೆಯ ಕೆಲಸದ ಹುಡುಕಾಟದಲ್ಲಿ ಇರುವುದಾದರೆ ಇಂದು ಅವಕಾಶ ಸಿಗುವುದು, ಆದರೆ ಅದು ನಿಮ್ಮ ಕಾರ್ಯಕ್ಷೇತ್ರಕ್ಕಿಂತ ವಿಭಿನ್ನವಾದುದು. ಈ ಅವಕಾಶವನ್ನು ಹಾಗೆಯೇ ಕೈತಪ್ಪಿ ಹೋಗಲು ಬಿಡಬೇಡಿ. ಇದು ನಿಮ್ಮ ಭವಿಷ್ಯದ ಮಾರ್ಗವನ್ನು ಸುಗಮವಾಗಿಸಲೂಬಹುದು. ನೀವು ನಿಮ್ಮ ಬುದ್ಧಿಯನ್ನು ಪ್ರತ್ಯೇಕ ಅವಕಾಶಕ್ಕಾಗಿ ತೆರೆದಿಡಬೇಕಾಗುವುದು. ಇಂದು ಈ ಕೈಲಿ ಬಂದು ಆ ಕೈಯಿಂದ ಹೋಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಅನಿರೀಕ್ಷಿತವಾಗಿ ದೊಡ್ಡ ಖರ್ಚು ಎದುರಾಗುವ ಸಾಧ್ಯತೆ ಇದೆ. ಮತ್ತೆ ಇದು ನಿಮ್ಮನ್ನು ಚಿಂತಿಸುವಂತೆಯೂ ಮಾಡುವುದು. ಇದರ ಅರ್ಥ ಸಿಹಿಯ ಜೊತೆ ಸ್ವಲ್ಪ ಕಹಿಯನ್ನು ಅನುಭವಿಸಬೇಕು ಎಂದು. ಹೇಗಾದರೂ ಬ್ಯಾಂಕ್ ಅಕೌಂಟ್ ಅನ್ನು ಭರ್ತಿಯಾಗಿ ಇಟ್ಟುಕೊಳ್ಳಿ. ಎಷ್ಟು ಖರ್ಚು ಆಗಿದೆಯೋ ಅಷ್ಟು ಬಂದರೆ ಸಾಕು. ಇಂದು ನೀವು ವಿಶ್ರಾಂತಿಯ ಕಡೆ ಗಮನವಹಿಸಿ ಹಾಗೂ ನಿಮ್ಮ ಮೇಲೆ ಒತ್ತಡ ಬರದಂತೆ ನೋಡಿಕೊಳ್ಳಿ. ಚೆನ್ನಾಗಿ ನಿದ್ದೆ ಮಾಡಿ. ನಿಮ್ಮ ಶಕ್ತಿ, ಮೂಡ್ ಹಾಗೂ ಆರೋಗ್ಯಕ್ಕೂ ಇದರಿಂದ ಲಾಭವಾಗುವುದು. ತುಲಾರಾಶಿ, ಇಂದು ನೀವು ತುಂಬಾ ಚಿಂತಿತರಾಗಿರುವಿರಿ. ನಿಮ್ಮ ಚಿಂತೆಯನ್ನು ದೂರ ಮಾಡಲು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ನಿಮ್ಮ ಈ ಚಿಂತೆ ಬೇಗನೆ ದೂರವಾಗುತ್ತದೆ. ಇಂದು ನಿಮ್ಮ ಗಮನ ಪ್ರಿಯಜನರ ಜೊತೆ ಸಮಯ ಕಳೆಯುವ ಕಡೆ ಇರುತ್ತದೆ. ನಿಮ್ಮ ಸಂಬಂಧದ ಪ್ರೀತಿಯನ್ನು ಬೆಳೆಸಲು ನಿಮ್ಮ ಸಂಗಾತಿಗೆ ಸಂದೇಶ ಕಳುಹಿಸಿ. ಅದಕ್ಕೋಸ್ಕರ ಅಲ್ಲದಿದ್ದರೂ ನಿಮ್ಮ ಪ್ರೇಮಿ ಅದನ್ನು ಕೇಳಲು ಇಚ್ಛಿಸುತ್ತಿದ್ದಾರೆ ಎಂದು. ಇಂದು ನಿಮಗೆ ನೀವು ಹುಡುಕುತ್ತಿದ್ದ
ವೈಕಲ್ಪಿಕ ಕ್ಷೇತ್ರದ ಮಾರ್ಗ ದೊರೆಯುತ್ತದೆ. ಮುಖ್ಯವಾಗಿ ಚಿಕಿತ್ಸೆಯ ಕ್ಷೇತ್ರದಲ್ಲಿ ನೀವು ವೈಕಲ್ಪಿಕ ಚಿಕಿತ್ಸೆಯ ಅವಸರದಲ್ಲಿ ಹುಡುಕುತ್ತಾ ಇದ್ದರೆ ಅದು ಇಂದು ಪೂರ್ಣವಾಗುತ್ತದೆ. ಹೀಗೂ ಆಗುತ್ತದೆ, ಆಲೋಪ್ಯಾಥಿಕ್ ಚಿಕಿತ್ಸೆಯು ನಿಮಗೆ ಸರಿಯಾಗಿಲ್ಲದಿದ್ದರೆ ಮತ್ತು ನೀವು ಆಯುರ್ವೇದದಲ್ಲಿ ನಿಮ್ಮ ಭವಿಷ್ಯವನ್ನು ಮಾಡಿಕೊಳ್ಳಿ. ನಿಮಗೆ ನಿಮ್ಮ ವಿಕಲ್ಪದ ಜೊತೆ ಮುಂದೆ ಹೋಗಬೇಕಾಗಿದೆ. ಯಾವುದೇ ಲಾಭ ಇಲ್ಲದಂತಹ ಫೈನಾನ್ಷಿಯಲ್ ಸ್ಕೀಮ್ನಲ್ಲಿ ಬೀಳಬೇಡಿ. ಇದ್ದಕ್ಕಿದ್ದಂತೆ ಶ್ರೀಮಂತರಾಗುವಂತಹ ಅಂತ ಸ್ಕೀಮ್ನಿಂದ ತಪ್ಪಿಸಿಕೊಂಡು ಇರಿ. ಇದರಿಂದ ನಿಮಗೆ ನಷ್ಟವೇ ಆಗುವುದು. ಆದ್ದರಿಂದ ಕನಸಿನ ಜೀವನವನ್ನು ಬಿಟ್ಟು ನಿಜ ಜೀವನಕ್ಕೆ ಬನ್ನಿ. ಇಂದು ನೀವು ನೋವಿನಿಂದ ತೊಂದರೆ ಅನುಭವಿಸುವಿರಿ. ಇದರ ಕಾರಣ ಭಾವನಾತ್ಮಕ ಪರಿಸ್ಥಿತಿ ಅಥವಾ ಭಯವಾಗಿರಬಹುದು. ನೀವು ನಿಮ್ಮ ಶೈಲಿಯನ್ನು ಬದಲಾಯಿಸಿಕೊಳ್ಳಿ. ಉದಾಹರಣೆಗೆ, ಹೆಚ್ಚು ಉಪ್ಪು ಖಾರ, ಮಾಂಸ, ಧೂಮಪಾನ ಮತ್ತು ಶರಾಬನ್ನು ಬಿಟ್ಟುಬಿಡಿ. ಜೊತೆಯಲ್ಲಿ ನಿಮ್ಮ ಭಯ ಹಾಗೂ ಭಾವನೆಗಳ ಮೇಲೆ ಹತೋಟಿ ಪಡೆಯಿರಿ. ಎಲ್ಲದಕ್ಕಿಂತ ನಿಮ್ಮ ಹೊಟ್ಟೆಯ ತೊಂದರೆ ಸರಿಯಾಗುವುದು. ವೃಶ್ಚಿಕ ರಾಶಿ, ಇಂದು ನೀವು ಶಾರೀರಿಕ ಹಾಗೂ ಮಾನಸಿಕ ರೂಪದಿಂದ ಆರೋಗ್ಯವಾಗಿರುವಿರಿ. ಮನೆ ಅಥವಾ ಕಾರ್ಯಾಲಯವೇ ಆಗಲಿ, ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನೂ ನಿಮ್ಮೆಡೆಗೆ ಆಕರ್ಷಿಸುತ್ತದೆ. ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದಿಂದ ನಿಮ್ಮ ಉತ್ಪಾದನೆ ಹೆಚ್ಚುತ್ತದೆ. ಇಂದು ಸರಿಯಾದ ಸಮಯದ ಒಳಗೆ ಕೆಲಸ ಮುಗಿಸಲು ಪ್ರಯತ್ನಿಸಿ. ಇವತ್ತು ನೀವು ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಯ ಜೊತೆ ಮಾತನಾಡುವಿರಿ. ಎಲ್ಲರೂ ನಿಮ್ಮ ಜೊತೆ ಮಾತನಾಡಲು ಇಷ್ಟಪಡುತ್ತಾರೆ. ಅವರ ಪರಿವಾರದವರು ಅಥವಾ ದೋಸ್ತ್ ಅಥವಾ ನಿಮ್ಮ ಪ್ರಿಯ ವ್ಯಕ್ತಿಯಾಗಿರುತ್ತಾರೆ. ಈ ಸಮಯದ ಉಪಯೋಗ ಪಡೆಯಿರಿ ಮತ್ತು ಆನಂದದಿಂದ ಇರಿ. ಏಕೆಂದರೆ ಎಲ್ಲರೂ ಇದೇ ನೋಡುತ್ತಾರೆ, ನೀವು ಅವರಿಂದ ಎಷ್ಟು ಖುಷಿಯಾಗಿರುತ್ತೀರಿ ಎಂದು. ಇಂದು ನೀವು ಎಲ್ಲರನ್ನೂ ಪ್ರಭಾವಿತಗೊಳಿಸಲು ಸಫಲರಾಗುವಿರಿ. ಅದರಲ್ಲಿ ನಿಮ್ಮ ಅಧಿಕಾರಿಗಳು, ಗ್ರಾಹಕರು ಒಳಗೊಂಡಿರುವರು. ನಿಮ್ಮ ಸಂವಾದ ಕ್ಷೇತ್ರವನ್ನು ಹೆಚ್ಚಿಸಿ, ವ್ಯವಹಾರ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಪ್ರಗತಿಯ ಹೊಸ ಹಾದಿಯನ್ನು ಹುಡುಕಿರಿ. ಇದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವುದು, ಆದರೆ ಮುಂಬರುವ ಸಮಯದಲ್ಲಿ ಇದರಿಂದ ಲಾಭವೇ ಸಿಗುವುದು. ನಿಮಗೆ ಒಂದು ಒಳ್ಳೆಯ ಮೊತ್ತ ಸಿಗಲು ನೀವು ಯಾವಾಗಲೂ ಪ್ರಯತ್ನ ಪಡೆದಿರಬಹುದು. ಯಾರಾದರೂ ಉಡುಗೊರೆಯನ್ನು ಕೊಡಬಹುದು, ಯಾರಾದರೂ ನಿಮ್ಮನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು, ಅಥವಾ ಭಾಗ್ಯದಲ್ಲಿ ಯಾವುದಾದರೂ ಹಣ ಕೈ ಸೇರಬಹುದು. ಏನಾದರೂ ಆಗಲಿ, ಇದೊಂದು ನೀವು ಊಹಿಸಲು ಸಾಧ್ಯವಾಗದಂತಹ ಹಣವಾಗಿದೆ. ಏಕೆಂದರೆ ಈ ಹಣ ನಿಮ್ಮ ಭಾಗ್ಯದ ಆಸರೆಯಿಂದಲೇ ಸಿಕ್ಕಿರುವುದಾದರೆ ಇದರಲ್ಲಿ ಯಾವ ರಹಸ್ಯವೂ ಇಲ್ಲ. ನೀವು ಯಾರಿಗಾದರೂ ದಾನ ಮಾಡಿ ಅಥವಾ ಮತ್ತೆ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರಿಗೆ ಉಡುಗೊರೆ ಕೊಡಿ. ಅಂದರೆ ಯಾವ ರೀತಿಯಲ್ಲಿ ಹಣ ಬಂದಿತೋ ಅದೇ ರೀತಿಯಲ್ಲಿ ನೀವು ಖರ್ಚು ಮಾಡಿ. ಇಂದು ನಿಮ್ಮ ಆರೋಗ್ಯ ಸುಧಾರಿಸಿದ ಹಾಗೆ ಅನಿಸುವುದು. ಏಕೆಂದರೆ ನೀವು ಚಿಂತೆ ಮಾಡುವುದನ್ನು ಬಿಟ್ಟು ಬಿಡುವಿರಿ. ಇದರಿಂದ ನೀವು ನಿಮ್ಮ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬಹುದು. ನೀವು ನಿಮ್ಮ ಬೆಲೆ ಬಾಳುವ ಸಮಯವನ್ನು ಸುಮ್ಮನೆ ಹರಟೆ ಹೊಡೆಯುತ್ತಾ ಅಥವಾ ಬೇಡದೇ ಇರುವಂತಹ ಕೆಲಸಗಳನ್ನು ಮಾಡುತ್ತಾ ನಷ್ಟ ಮಾಡಬೇಡಿ. ಇದು ನಿಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಬಹುದು. ಇದು ಎಂತಹ ಸಮಯವೆಂದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬೇಕು. ಅದರಿಂದ ನಿಮಗೆ ಕೆಲಸ ಮಾಡುವ ನಿಮ್ಮ ಸಾಮರ್ಥ್ಯ ಹೆಚ್ಚುವುದು. ಧನುರಾಶಿ, ಇಂದು ನೀವು ನಿಮ್ಮ ಗಮನವನ್ನು ಅಲ್ಲಿ ಇಲ್ಲಿ ಬಿಟ್ಟು ನಿಮ್ಮ ಜವಾಬ್ದಾರಿಗಳ ಮೇಲೆ ಇರಿಸಿ. ನೀವು ಬಹುಶಃ ಈ ಸಮಯ ಪಾರ್ಟಿಯನ್ನು ಮಾಡಲು ಇಚ್ಛಿಸುತ್ತಿರುವಿರಿ. ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯಬೇಕು ಹಾಗೂ ಅವರ ತೊಂದರೆಗಳ ಬಗ್ಗೆ ಗಮನ ಹರಿಸಬೇಕು. ನಿಮ್ಮ ಮೂಲ ಅವಶ್ಯಕತೆಗಳನ್ನು ಸರಿಯಾಗಿ ನಿರ್ಧರಿಸಿಕೊಳ್ಳಿ ಹಾಗೂ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಇಂದು ನೀವು ನಿಮ್ಮ ರೋಮ್ಯಾನ್ಸ್ನಿಂದ ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಿ. ನೀವು ಒಬ್ಬರೇ ಇದ್ದರೆ ಹೊರಗೆ ಬಂದು ಜನಗಳ ಜೊತೆ ಸೇರಿ. ಹೀಗೆ ಯೋಚಿಸಿರಿ, ನೀವು ನಿಮ್ಮ ಪ್ರೇಮದ ಭಾವನೆಯನ್ನು ಯಾವ ತರಹದಲ್ಲಾದರೂ ವ್ಯಕ್ತಪಡಿಸುತ್ತೀರಾ ಎಂದು. ಇಂದು ನೀವು ನಿಮ್ಮ ಎಲ್ಲ ಲಕ್ಷ್ಯವನ್ನು ಎಷ್ಟೇ ಕಷ್ಟವಾದರೂ ಪಡೆಯುವಿರಿ. ಇದಕ್ಕೆ ಕಾರಣ ನಿಮ್ಮ ಬುದ್ಧಿವಂತಿಕೆ. ಎಲ್ಲ ಕೆಲಸವೂ ಆದ ಮೇಲೆ ಯೋಚಿಸುವಿರಿ, ಇದರಲ್ಲಿ ಏನೂ ಕಷ್ಟವಿರಲಿಲ್ಲ ಎಂದು. ಇಂದು ಕಷ್ಟದಿಂದ ಆಕಾಶವನ್ನು ಮುಟ್ಟುವಿರಿ. ಮನೆ ಕಡೆಯಿಂದ ಸ್ವಲ್ಪ ಸಹಾಯ ಸಿಕ್ಕರೆ ಇಂದು ಯಾವುದಾದರೂ ಹೊಸ ಕ್ಷೇತ್ರದಲ್ಲಿ ಸಫಲತೆಯನ್ನು ಪಡೆಯುವ ಸಂಕೇತವಿದೆ. ಕೆಲವು ದಿನಗಳಿಂದ ನೀವು ಹೊಸ ಯೋಜನೆಯನ್ನು ಹಾಕುತ್ತಾ ಇದ್ದರೆ ಅದರ ಕೆಲಸವನ್ನು ಶುರು ಮಾಡಲು ಇಂದಿನ ದಿನ ತುಂಬಾ ಶುಭವಾಗಿದೆ. ಅದು ಇಂದೇನಾದರೂ ಶುರುವಾದರೆ ಭವಿಷ್ಯದಲ್ಲಿ ಒಂದು ದೊಡ್ಡ ಲಾಭ ದೊರೆಯುವುದು. ಇದು ಶುರುವಾದ ನಂತರ ಗಂಭೀರವಾಗಿ ಇದರಲ್ಲಿ ತೊಡಗಿಕೊಳ್ಳಿ. ಏಕೆಂದರೆ ಕಷ್ಟಪಟ್ಟರೆ ತಾನೇ ಫಲ ದೊರೆಯುವುದು. ನೀವೇನಾದರೂ ಮಧುಮೇಹ ಹಾಗೂ ಬ್ಲಡ್ ಪ್ರೆಷರ್ನ ಶಿಕಾರಿಗಳಿದ್ದರೆ ಇಂದು ನೀವು ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುವಿರಿ. ನೀವು ಡಾಕ್ಟರ್ ಸಲಹೆಯಂತೆ ನಡೆಯುತ್ತಿರುವಿರಿ. ಅದನ್ನು ಈಗಲೂ ಹಾಗೆಯೇ ಮುಂದುವರಿಸಿ. ಇಂದು ನೀವು ಸುಲಭ ಕಸರತ್ತು ಹಾಗೂ ಸರಿಯಾದ ಭೋಜನ ಮಾಡಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ಮಕರ ರಾಶಿ, ಇಂದು ನೀವು ಜ್ಞಾನದ ಕಡೆ ನಿಮ್ಮನ್ನು ಆಕರ್ಷಿಸಿಕೊಳ್ಳುತ್ತೀರಿ. ಒಂದು ಒಳ್ಳೆಯ ವಿಷಯದ ಬಗ್ಗೆ ನಿಮ್ಮ ಗಮನ ಹೆಚ್ಚುತ್ತದೆ. ಈ ತರಹ ಬೇರೆ ಬೇರೆ ವಿಷಯಗಳ ಬಗ್ಗೆ
ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಿಂದ ನಿಮ್ಮ ಜ್ಞಾನ ಹೆಚ್ಚುತ್ತದೆ. ನೀವು ನಿಮ್ಮ ಪ್ರೀತಿಯ ವಿಕಾಸದ ಮೇಲೆ ಗಮನವಿಡಿ. ನಿಮ್ಮ ಗಮನ ಎಲ್ಲ ಕಡೆ ಹರಡಿಕೊಂಡಿದೆ. ಇಲ್ಲದಿದ್ದರೆ ನಿಮ್ಮ ಎಲ್ಲಾ ಪ್ರಯಾಸವನ್ನು ಮಹತ್ವಪೂರ್ಣವಾಗಿರಲು ಪ್ರಯತ್ನಿಸಿ. ಭವಿಷ್ಯದಲ್ಲಿ ಇವರ ಸಹಾಯ ಸಿಗುತ್ತದೆ. ನೀವೇನಾದರೂ ಚಿಕಿತ್ಸೆಯ ಕ್ಷೇತ್ರದಲ್ಲಿದ್ದರೆ ಅಥವಾ ದಿನಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಆಗ ನೀವು ನಿಮಗೆ ಎಷ್ಟೇ ಚೆನ್ನಾಗಿರುವ ವಿಷಯಗಳು ಕೇಳಿಸಿಕೊಳ್ಳಲು ಸಿಗುತ್ತವೆ. ಈ ಅವಸರವು ಕಪಟ ರೀತಿಯಲ್ಲಿ ಬರುತ್ತದೆ. ಆದ್ದರಿಂದ ನೀವು ಸರಿಯಾಗಿ ಇರಿ. ನಿಮ್ಮ ಕಷ್ಟವಾದ ಕೆಲಸದ ಫಲವು ಬೇಗನೆ ಸಿಗುತ್ತದೆ. ತಯಾರಾಗಿರಿ. ನೀವು ಬಂಡವಾಳ ಹೂಡಲು ನಿಮ್ಮ ಇಲಾಖೆಯಲ್ಲಿ ಅಚಲವಾದ ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ಅದರ ನಿರ್ಣಯ ಮಾಡಿ. ಜಮೀನು ಆಸ್ತಿಗಳ ಮೇಲೆ ಖರ್ಚು ಮಾಡಿರುವ ಹಣ ಮುಂದೆ ಹೋಗಿ ಲಾಭದಾಯಕವಾಗಿ ಸಾಬೀತಾಗುವುದು. ಇದರಿಂದ ನಿಮಗೆ ಇದ್ದಕ್ಕಿದ್ದಂತೆ ಧನವರ್ಷವೂ ಆಗಬಹುದು. ಇಂತಹ ಲಾಭವನ್ನು ನೀವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಬಹುದು. ನಿಮಗೇನಾದರೂ ಹೈ ಹಾಗೂ ಲೋ ಬ್ಲಡ್ ತೊಂದರೆ ಇದ್ದರೆ ಇಂದು ನೀವು ನಿಮ್ಮ ಸ್ಥಿತಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನುಭವಿಸುವಿರಿ. ಬದಲಾವಣೆಯನ್ನು ಒಂದು ಜಿನ್ನ ಎಂದುಕೊಳ್ಳಿ. ಅವನು ನಿಮ್ಮನ್ನು ಸರಿಯಾದ ದಿಶೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವನು ಎಂದುಕೊಳ್ಳಿ. ಈ ಬದಲಾವಣೆಯ ನಿರೀಕ್ಷೆಯನ್ನು ನೀವು ಹಲವು ಸಮಯದಿಂದ ಮಾಡುತ್ತಿದ್ದೀರಿ. ಕುಂಭರಾಶಿ, ಮನೆಯಲ್ಲಿ ಇರುವಂತಹ ಅಶಾಂತಿ ಇಂದು ನಿಮಗೆ ಕೆಲವು ಕ್ಷಣಗಳನ್ನು ಚಿಂತೆಯಿಂದ ಕಳೆಯುವಂತೆ ಮಾಡಬಹುದು. ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪೂರ್ತಿಯಾಗಿ ಪ್ರಯತ್ನಿಸಿ. ಮನೆಯಲ್ಲಿರುವ ಅಶಾಂತಿಗೆ ನೀವು ಕಾರಣವಲ್ಲವಾದರೂ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ. ನಿಮ್ಮ ಸಂಗಾತಿಯಿಂದ ನಿಮ್ಮ ಜೀವನ ಮನೋರಂಜನೆಯಿಂದ ತುಂಬಿದೆ. ಇವತ್ತಿನ ದಿನ ಪ್ರೇಮದಿಂದ ತುಂಬಿ ಹೋಗುತ್ತದೆ. ಸಂಬಂಧವು ಖುಷಿ, ನಿಮ್ಮ ಹೃದಯದಲ್ಲಿ ಆನಂದವನ್ನು ತುಂಬುತ್ತಿದೆ. ನೀವು ಕೇಳಿ, ನೀವು ಅವರಿಗೆ ಎಷ್ಟು ಮಹತ್ವಪೂರ್ಣ ಎಂದು. ಇಂದು ನಿಮ್ಮ ಮುಂದೆ ಒಂದು ಪರಿಕಲ್ಪನೆ ಬರಬಹುದು. ಅದರ ವಿಷಯದಲ್ಲಿ ನೀವು ಯೋಚಿಸದಿರಬಹುದು. ಇದರಲ್ಲಿ ಸ್ವಲ್ಪ ಹೀಗೂ ಇರಬಹುದು. ಅದು ವರ್ತಮಾನ ಕಾರ್ಯಕ್ಷೇತ್ರದಿಂದ ಯಾವುದೇ ಸಂಬಂಧವೂ ಇಲ್ಲದಿರಬಹುದು. ಆದರೆ ಈ ಪ್ರಸ್ತಾಪವು ಆಕರ್ಷಕವಾಗಿದೆ. ಆಗ ಆ ವಿಷಯದ ಬಗ್ಗೆ ಯೋಚನೆ ಹಾಗೂ ಭವಿಷ್ಯವನ್ನು ರೂಪಿಸುವುದು ಒಳ್ಳೆಯದು. ನಿಮಗೆ ನಿಮ್ಮ ಅನ್ವೇಷಣೆಯ ಮಾನದಂಡವನ್ನು ಹೆಚ್ಚಿಸಬೇಕಾಗಿದೆ. ನಿಮ್ಮ ವಾಹನವನ್ನು ಮಾರಾಟ ಮಾಡಲು ಯೋಚಿಸುತ್ತಿದ್ದರೆ ಇಂದು ಒಳ್ಳೆಯ ದಿನವಾಗಿದೆ. ಈ ದಿನ ಪ್ರತೀಕ್ಷೆಯಲ್ಲಿ ನೀವು ಇದ್ದದ್ದು ದಿನಪತ್ರಿಕೆಯಲ್ಲಿ ಇದಕ್ಕೆ ಜಾಹೀರಾತನ್ನು ನೀಡಿ. ಸರಿಯಾದ ಗ್ರಾಹಕನನ್ನು ಆರಿಸಿ ಮತ್ತು ಡೀಲ್ ಮಾಡಿ. ನಿಮಗೆ ಅನ್ನಿಸುವುದು ನೀವು ಸರಿಯಾದ ಡೀಲ್ ಮಾಡಿದಿರಿ ಎಂದು. ಯಾವುದೇ ಸಮಸ್ಯೆ ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುವುದು. ನೀವು ನಿಮ್ಮ ಭಾವನೆಗಳ ಬಗ್ಗೆ ಗಮನ ಕೊಡಿ. ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು. ನಿಮ್ಮ ಒತ್ತಡವನ್ನು ತಡೆಯಲು ಯಾವುದಾದರೂ ಅವಶ್ಯ ಹೆಜ್ಜೆಯನ್ನು ಇಡಿ. ಅದರಿಂದ ನೀವು ನಕಾರಾತ್ಮಕ ಪರಿಸ್ಥಿತಿಯಿಂದ ಉಳಿದುಕೊಳ್ಳುವಿರಿ, ಏಕೆಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದು. ಮೀನರಾಶಿ, ಇಂದು ನಿಮ್ಮ ಹೃದಯ ಯಾವುದಾದರೂ ಸಾಮಾಜಿಕ ಕಾರ್ಯಕ್ಕೆ ದಾನ ಮಾಡಲು ಹೇಳುತ್ತದೆ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಹಾಗೂ ಯಾವುದಾದರೂ ಸಾಮಾಜಿಕ ಆರೋಗ್ಯ ಕೇಂದ್ರಕ್ಕೆ ಸಹಾಯ ಮಾಡಿ. ಈ ಪುಣ್ಯದ ಕೆಲಸದಿಂದ ತೆಗೆದುಕೊಳ್ಳುವವನಿಗೆ ಎಷ್ಟು ಖುಷಿ ಆಗುತ್ತದೋ ಅಷ್ಟೇ ಖುಷಿ ನಿಮಗೂ ಆಗುತ್ತದೆ. ನಿಮ್ಮ ಸಂಬಂಧ ಇಂದು ಬಹಳ ಸಂತುಷ್ಟತೆಯಿಂದ ಇರುತ್ತದೆ. ನಿಮ್ಮ ಪ್ರೀತಿಯನ್ನು ತೋರಿಸಲು ಎಂದಾದರೂ ಒಂದು ದಿನವನ್ನು ಕಾಯಬೇಕಾಗುತ್ತದೆ. ನಿಮಗೆ ಸಂಬಂಧಕ್ಕೆ ಎಲ್ಲ ದಿನವೂ ಒಳ್ಳೆಯ ದಿನವಾಗಿದೆ. ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುತ್ತದೆ. ಅವರ ಭವಿಷ್ಯದಲ್ಲಿ ಒಳ್ಳೆಯ ಸಮಯವು ಮುಂದೆ ಬರುತ್ತಿಲ್ಲ ಎಂದು. ನೀವು ನಿಮ್ಮ ಧ್ಯಾನದಂತೆ ಯಾರಾದರೂ ಒಳ್ಳೆಯ ವ್ಯಕ್ತಿಯಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಈ ಸಲಹೆಯಿಂದ ಪೂರ್ತಿ ಉಪಯೋಗವನ್ನು ನಿಮ್ಮ ಭವಿಷ್ಯವನ್ನು ಹೆಚ್ಚಿಸಲು ಮಾಡಿಕೊಳ್ಳಿ. ಇದರಿಂದ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ. ನಿಮಗೆ ಅನ್ನಿಸುವುದು ನಿಮ್ಮ ವಿದೇಶಿ ಸಂಪರ್ಕ ಈ ದಿನಗಳಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತಿಲ್ಲ ಎಂದು. ದಿನಗಳು ನಿಮ್ಮ ಫೇವರ್ಗೆ ನಡೆಯುತ್ತಿಲ್ಲ. ಆದ್ದರಿಂದ ಮಾರ್ಕೆಟ್ ಅನ್ನು ಬಿಟ್ಟು ವಿದೇಶಿ ಮಾರ್ಕೆಟ್ನ ಕಡೆ ಗಮನವಹಿಸಿ. ವಿದೇಶದಿಂದ ಆರ್ಥಿಕ ಲಾಭದ ಒಳ್ಳೆಯ ಸಂಕೇತವಿದೆ. ಈ ಸಮಯ ನಿಮ್ಮ ವಿದೇಶಿ ಗ್ರಾಹಕರ ಕಡೆ ಗಮನವಹಿಸಿ. ಇಂದು ನೀವು ನೋಡುವಿರಿ ಹೇಗೆ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಸಾದರಪಡಿಸಬಹುದು ಎಂದು. ಅದರಿಂದ ಬೇರೆಯವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು. ನೀವು ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಿಸಿಕೊಳ್ಳಿ, ಏಕೆಂದರೆ ಮತ್ತೆ ಆರೋಗ್ಯದ ತೊಂದರೆ ಉಂಟಾದರೆ ಕಷ್ಟ. ನೀವು ನಿಮ್ಮ ಕೆಲಸ ಹಾಗೂ ನೆಂಟರ ಜೊತೆ ಸರಿಯಾದ ಸಂಚಾರಕ್ಕೋಸ್ಕರ ಸಚೇತದಿಂದ ಇರುವ ಅವಶ್ಯಕತೆ ಇದೆ. ಇಂದು ನೀವು ಗ್ರಂಥಾಲಯದಲ್ಲಿ ಮಹತ್ವಪೂರ್ಣ ಮಂತ್ರ ಹಾಗೂ ಸಲಹೆಗಾರರಿಂದ ಸಲಹೆ ಪಡೆದುಕೊಳ್ಳಬೇಕು.